ಎಂದದ್ದೆಲ್ಲ ಮುಂಜಿಸಿ ಸ್ವಾಮಿ ಅದಲ್ಲ ಮದುವೆಯಲ್ಲಿ ಊಟ ಮಾಡಿದ್ದ ಆತ್ಮೀಯರ ಮದುವೆ ಆಯ್ತು. ಮದುವೆ ಆಯ್ತು, ಸಂತೋಷವೇ. ಯಾರನ್ನು ಮೆಚ್ಚಿದ್ದಾನೋ ಅವರನ್ನು ಮದುವೆ ಆಗಿದ್ದಾರೆ. ಆಗ ನಂತರ ವಿಷಯ ಆಯ್ತು ನೋಡಿ. ನಾನು ನೋಡಿದವಳು ಒಟ್ಟಿಗಿದ್ದಳಲ್ಲ ಅವತ್ತು, ಅದಕ್ಕೆ ಇಲ್ಲಿ ಬಂದದ್ದು ನಾನು. ಎಲ್ಲಿರ್ಬೋದು ಅಂತ ನೋಡುವಂತ ಹುಡುಕದೆ, ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ. ರಾತ್ರಿ ಹೊತ್ತು ಹುಡುಕು ಅಂತ ಹೇಳಿ ಹೋದೆ, ಎಲ್ಲ ಮುಸ್ಕಾಕ ಬರ್ಕೊಂಡಿದ್ರು. ಹುಡುಕ್ದೆ, ಹಾಗೆ ಹೆಂಗಸೆಲ್ಲ ಬರ್ತಾರಲ್ಲ ಅಲ್ಲೋದೆ, ಎಲ್ಲ ಮುಸುಕ್ ತೆಗಿತಾ ಹೋದೆ. ಕೊನೆ ಮುಸುಕ್ ತೆಗೆದದ್ದು ಬೋಪೆ ಬಿದ್ದೋಯ್ತು. ಕಾಪಾಡಿ ಪಾತ್ರದಲ್ಲಿ ಬಲತ್ಕಾರ ಮಾಡ್ಲಿಕ್ಕೆ ಎಂತ ಮಾತಾಡ್ತೀರಿ ನೀವು? ಕೂಗಿದ್ದು ಯಾರು? ನಾ ಬಲತ್ಕಾರ ಮಾಡ್ತಿರ್ತ ಎಂತ ಮಾತಾಡುತ್ತೇವೆ? ಹಳೆ ಅಜ್ಜಿ ಮಾಡ ಒಬ್ಬೇ ಸತ್ತಲ್ಲ ಅವ್ರು ಸಾಯಿ. ಅಲ್ಲಿಂದ ಕುಟ್ಟಿ ಹಾರದವ ಇಲ್ಲಿ ಬಂದು ನಿಂತಿದ್ದೆ. ಕೊನೆಗೂ ಇವಳು ಸಿಗ್ಲಿಲ್ಲ ಮಾರ. ಮತ್ತೇನಿಲ್ಲ, ಎಲ್ಲ ಊಟ ಹೊಳಿತಿದ್ರು ಮಾರ, ಮರ್ಯಾದೆ ಉಳಿತು. ಅದು ಇವಳೆಲ್ಲ ಹೋದ್ರು ಅಂತ ತಲುಪಿಸಿ ಈಗ ನೋಡಿದ್ನಲ್ಲ ಪತ್ರ, ನೋಡುವ ಇದೇ ಮಾರ್ಗದಲ್ಲಿ ಹೋಗ್ತೆ, ಸಿಕ್ಕರು ಸಿಗ್ಬಹುದು. ಯಾರ ನೀರ ನೀನಿಲ್ಲದ ಕ್ಷಣವಯ್ಯಾರಿಯ ಮಗದೋರೆ, ಯಾರ ನೀರ ನೀನಿಲ್ಲ, ಯಾರ ನೀರ ನೀನಿಲ್ಲ, ಯಾರ ನೀರ ನೀನಿಲ್ಲದ ಕ್ಷಣವಯ್ಯಾರಿಯ ಮಗದೋರೆ, ಸೂರ್ಯನು ಮುಳುಗುವ ವೇಳೆಯೊಳೆ ಸೂರ್ಯನು ಮುಳುಗುವ ಸೂರ್ಯನು ಮುಳುಗುವ ವೇಳೆಯೊಳೆ ಯಾರನ್ನು ಮುಳುಗನಿ ಬರುಡೆ, ಯಾರನ್ನು ಮುಳುಗುವನಿ ಬರುಡೆ, ಒಯ್ಯಾರೆ ಮುಗದೋರೆ. ಹೌದೇ ಏನು? ಸೂರ್ಯನ ಮುಳುಗು ಹೊತ್ತಿದ್ದು ಮುಸ್ಸಂಜೆ ಹೊತ್ತು ಒಬ್ಬಳೇ ಹೊರಟಿದ್ದೀಯ. ಎಲ್ಲಿ ಹೊರಟೆ? ಯಾರನ್ನು ಹುಡುಕ್ತಾ ಹೊರಟೆ? ನಿನ್ನ ಹೆಸರೇನು? ನಿಮ್ ಮನೆಯಲ್ಲಿ ಎಲ್ಲವನ್ನು ಹೇಳ್ತೀಯಾ? ಹೇಳ್ಬೇಕೆನ್ನುವಂತಹ ಮನಸ್ಸು ನನಗುಂಟು, ಆದ್ರೆ ಹೇಳುವಲ್ಲಿ ಸ್ವಲ್ಪ ವಿಧಾನ ಬೇರೆ. ಯಾವ ವಿಧಾನ ಅದು? ನೀವೆಷ್ಟು ಬುದ್ಧಿವಂತರಂತ ನಾನು ತಿಳಿದುಕೊಳ್ಬೇಕು. ನನ್ನ ಬುದ್ಧಿ ಪರೀಕ್ಷೆ ನೋಡುವ. ಹೇಳ ಚಿನ್ನದೂರನು ಆವುದೇ ದುರವನ್ನು ಗೈಯದೆ ನಾಶಗೈದಿಯೇ, ಚಿನ್ನದೂರನು ಆವುದೇ ದುರವನ್ನು ಗೈಯದೆ ನಾಶಗೈದಿಯೋ, ಗಣ್ಯನಾದನ ಪಿತನ ಶೋಧಿಸಲೆನುತ ಪೊರಟಿಯೇನು, ಈತನುವ ಆತನಿಗರ್ಪಿಸಿ ಈತನುವ ಆತನಿಗರ್ಪಿಸಿ ಅರ್ಪಿಸಿ 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 ಮೋದವ ಪಡೆವೆ, ಈತನುವ ಆತನಿಗರ್ಪಿಸಿ ಮೋದವ ಪಡೆವೆ. ನಾನು ಒಗಟಿನ ರೂಪದಲ್ಲಿ ಹೇಳ್ತೇನೆ, ಆಯ್ತಪ್ಪ, ನೀವದನ್ನು ಬಿಡಿಸಬೇಕು. ಬಿಡಿಸುವ. ಚಿನ್ನ ದೂರನು ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶಗೈದಿಹ, ಗಣ್ಯನಾಥನ ಪಿತನ ನಾ ಹುಡುಕುತ್ತಲಿ ಪೊರಟಿಹೆ. ಚಿನ್ನ ದೂರನು ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದ ಗಣ್ಯನಾಥನ ಪಿತನ ಹುಡುಕುತ್ತಲಿ ಪೊರಟಿಹೆ. ಈ ಎನ್ನ ತನುವನು ಈ ಎನ್ನ ತನುವನ್ನು ತನು ವಿಷಯ ಬೇಡ, ಆತನಿಗೆ ಅರ್ಪಿಸಿ. ತನು ವಿಷಯ ಬೇಡ, ತನು ಹಾಕುದು ಯಾವ ಹೇಳುತ್ತೆ. ನಾಗರ ಪಂಚಮಿಗೆ ಬಡಿ ಸೃಷ್ಟಿಗಳು ಹಾಕ್ಲಕ್ಕ ಆಯ್ತಪ್ಪ, ಇಷ್ಟೊಳಗೆ ಇರ್ಲಿ, ಮುಂದೆ ಹೋಗುದು ಬೇಡ. ತನು ವಿಷಯ ಬೇಡ, ತನು ಸುದ್ದಿ
ಬಿಟ್ಟೆ ಹಾ. ಹಾ. ಚಿನ್ನದ ಊರು, ಚಿನ್ನದ ಊರು, ಬಂಗಾರದ ಊರು ಎಂಬ ಅರ್ಥ. ಹೌದು. ಬಂಗಾರದ ಊರು ಯಾವುದು? ಯಾವುದು? ಬಂಗಾರ ಮಕ್ಕಿ. ಹಾ. ಹೋಗರ ಬಂಗಾರ ಮುಖಿ ಅಲ್ಲ, ಬೆಳ್ಳಿ ಮುಖಿ ಅಲ್ಲ, ಹನುಮಂತ ಬಂಗಾರ ಮಕ್ಕಿ ಹನುಮಂತ ಅದಲ್ಲ, ಬಂಗಾರ ಮಕ್ಕಿ ಅಲ್ವಾ? ಅದಲ್ಲ. ಬಂಗಾರದ ಚಿನ್ನದ ಸ್ವರ್ಣಲಂಕೆ. ಹಾ ಹೌದು ಹೌದಾ? ಹೌದು. ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದವ ಯಾರು? ಯಾರು? ಹನುಮಂತ. ನೀವು ಹನುಮಂತ. ನಿಮ್ಮ ಅಪ್ಪ ಹನುಮಂತ ಮತ್ತೆ ಹನುಮಂತ ನನ್ನನ್ನು ತೋರಿಸ್ತೀರಿ? ಅಲ್ಲ, ಹನುಮಂತ ಅವತ್ತು ಹನುಮಂತ ಯಾವುದೇ ದುರವನ್ನು ಗೈಯದೆ ಬೆಂಕಿಯಿಂದ ಹಾ. ನಾಶ ಮಾಡಿದ್ದಾನೆ. ಹಾ ಆಂಜನೇಯ. ಆಂಜನೇಯ. ಹಾ. ಗಣ್ಯ ಆತನ ಪಿತನ, ಆತನ ಪಿತ. ಅವನಪ್ಪ ವಾಯುದೇವ. ಹಾ ಪಿತನ ಪುಡುಕುತ್ತಲೇ ಹೊರಟಿ ಹೌದು. ನಿನ್ನ ತನುವನ್ನ ಅವನಿಗೆ ಅರ್ಪಿಸಿ. ಅರ್ಪಿಸಿ ಅರ್ಪಿಸಿ, ಏನ್ ತೊಂದ್ರೆ ಇಲ್ಲ. ಹಾ. ಅಂದ್ರೆ ಎಷ್ಟು ಬೇಕು ಅರ್ಪಿಸಿ. ಹಾ. ಗಾಳಿಗಲ್ಲ, ಗಾಳಿ ಸೇವನೆಗೆ ಹೊಟ್ಟಿದ್ದೆ ಅಂತ. ಅಂದ್ರೆ ವಾಯು ವಿಹಾರಕ್ಕೆ. ವಾಯು ವಿಹಾರಕ್ಕೆ ಹೊಟ್ಟಿದ್ದೀಯ. ಹೌದು. ಸರಿ, ನಿನ್ನ ಹೆಸರು? ನನ್ನ ಹೆಸರು ಕೂಡ ನಾನು ಒಗಟಿನ ರೂಪದಲ್ಲೇ ಹೇಳ್ತೇನೆ, ಆಯ್ತು. ನೀವು ಅದನ್ನು ಕಂಡುಹಿಡಿಬೇಕು. ಆಯ್ತಪ್ಪ. ಭೂಮಿಯಲ್ಲುಂಟು ಮಣ್ಣಲ್ಲ. ಸೆಗಣಿ. ನಿನ್ ತಲೆ ಮುಂಬೈಲಿ ಉಂಟು ಮಣ್ಣಲ್ಲ, ಸೆಗಣಿ. ಏನು ಭೂಮಿ ಮೇಲೆ ಸಗಣಿ ಮಾತ್ರ ಇರುದಾ? ಮತ್ತೆ ಗಿಡದಲ್ಲುಂಟು. ಬೇರೆ ಉಂಟು, ಅದು ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿ. ಗಿಡದಲ್ಲುಂಟು ಕಾಯಲ್ಲ. ಕಾಯಲ್ಲ. ನಾನು ಯಾರು? ಎಂತ ಮಾತಾಡ್ತೀಯ? ಹಾ. ಭೂಮಿಯಲ್ಲಿ ಉಂಟು ಮಣ್ಣಲ್ಲ, ಗಿಡದಲ್ಲುಂಟು ಕಾಯಲ್ಲ. ನಾನು ಯಾರು? ಅದ ಹಾಗಲ್ಲ, ಒಂದು ಕೆಲಸ ಮಾಡು. ಹಾ. ನೀನು ಒಂದು ಸೂಚ್ಯ ಕೊಡು. ಸೂಚ್ಯ. ಹಾ. ನನ್ನ ಹೆಸರಿನ ಹಾ. ಮೊದಲನೇ ಅಕ್ಷರವು ಕೊನೆಯ ಅಕ್ಷರವು ಒಂದೇ. ಮೊದಲ ಅಕ್ಷರ ಕೊನೆಯ ಅಕ್ಷರ ಒಂದೇ. ಹೌದು. ಕಿಟಕಿ. ಕಿಟಕಿ ಅಂತ ಒಂದು ಹೆಸರು ಇರ್ತದಾ? ನಯನ. ನಯನ ಅದಲ್ಲ, ನಯನ ಬೇರೆ. ನಯನ ಅಲ್ಲ, ಇದು ಕನಕ. ಹಾ ಹೌದು. ಹೌದಾ? ಈಗ ಹಾ. ಮದುವೆ ಆಗುವ. ಮದುವೆ ಆಗ್ಬೇಕು ಅಂತ ಆದ್ರೆ ಹಾ. ನಾನ್ ಮದುವೆ ಆಗುವಂತಹ ಹುಡುಗ ಹೀಗೆ ಇರ್ಬೇಕು ಅಂತ ಉಂಟು. ಹೀಗೆ ಹೌದು. ಅಂದ್ರೆ ಹೇಗೆ? ಯಾವ ರೀತಿ? ಚೆನ್ನಿಗನಿರಬೇಕು ಗಂಡ, ಚೆನ್ನಿಗನಿರಬೇಕು ಎನ್ನ ಕನಸಿನ ಗಂಡನು ಚೆಲುವ. ಚೆನ್ನಿಗನಿರಬೇಕು ಗಂಡ, ಚೆನ್ನಿಗನಿರಬೇಕು. ಚೆನ್ನಿಗನಿರಬೇಕು ಗಂಡ, ಚೆನ್ನಿಗನಿರಬೇಕು ಎನ್ನ ಕನಸಿನ ಗಂಡನು ಚೆಲುವ. ಚೆನ್ನಿಗನಿರಬೇಕು ಎನ್ನ ಕನಸಿನ ಗಂಡನು ಚೆಲುವ. ಚೆನ್ನಿಗನಿರಬೇಕು ಗಂಡ, ಅಂತವನಿರಬೇಕು ನನ್ನ ಗಂಡ, ಅಂತವನಿರಬೇಕು. ಒಪ್ಪಿದೆ ನೆನೆ ಕನಕ, ಒಪ್ಪಿದೆ ನೆನೆ ಕನಕ, ನಿನಗೂ ಒಪ್ಪಿದೆ ನೆನೆ ಕನಕ. ಒಪ್ಪುವುದನಿಲ್ಲಯ ಗಂಡನಾಗುತ್ತ ನಿತ್ಯನು ಕೊನೆ ತನಕ. ಒಪ್ಪುವುದನಿಲ್ಲಯ ಗಂಡನಾಗುತ್ತ ನಿತ್ಯನು ಕೊನೆ ತನಕ. ನಾನಿತ್ಯನು ಕೊನೆ ತನಕ, ನಾನಿತ್ಯನು ಕೊನೆ ತನಕ. ಮುಂಜಾನೆ ಬೇಗದಿ ಏಳು ತಲಡುಗೆಯ ಸಿದ್ಧಗೊಳಿಸಬೇಕು. ಮುಂಜಾನೆ ಬೇಗದಿ ಏಳು ತಲಡುಗೆ ಸಿದ್ಧಗೊಳಿಸಬೇಕು. ಅಡುಗೆಯ ಸಿದ್ಧಗೊಳಿಸಬೇಕು. ಸಂಜೆಗೆ ಪಾತ್ರೆಗಳೆಲ್ಲವ ತಿಕ್ಕಿ ತೊಳೆಯಬೇಕು. ಸಂಜೆಗೆ ಪಾತ್ರೆಗಳೆಲ್ಲವ ಅವನಿ ತಿಕ್ಕಿ ತೊಳೆಯಬೇಕು. ಬೂದಿ ಹಚ್ಚಿ ತೊಳೆಯಬೇಕು. ಕಸ ಗುಡಿಸಬೇಕು, ಕಸ ಗುಡಿಸಬೇಕು. ಒಳಗಡೆ ಕಸ ಗುಡಿಸಬೇಕು, ಒಳಗ್ ಮಾತ್ರ ಅಲ್ಲ, ಮತ್ತೆ ಹೊರಗಡೆ ಕಸ ಗುಡಿಸಬೇಕು. ಹೊರಗಡೆ ಕಸ ಗುಡಿಸಬೇಕು, ಹೊರಗಡೆ ಕಸ ಗುಡಿಸಬೇಕು. ನನ್ನ ಬಟ್ಟೆ ತೊಳೆಯಬೇಕು, ನನ್ನ ಬಟ್ಟೆ ತೊಳೆಯಬೇಕು, ನನ್ನ ತೊಳೆಯಬೇಕು, ಬಟ್ಟೆ ತೊಳೆಯಬೇಕು. ಬಟ್ಟೆ ಬಟ್ಟೆ. ಆಮೇಲೆ ಆಮೇಲೆ ಕಾಲುತ್ತಬೇಕು, ಕಾಲುತ್ತಬೇಕು, ಬಟ್ಟೆ. ಕಾಲುತ್ತಬೇಕು. ನನ್ನ ಸೇವೆ ಮಾಡಬೇಕು, ನನ್ನ ಸೇವೆ ಮಾಡಬೇಕು. ಹೌದು. ಅಂತವನಿರಬೇಕು ನನ್ನ ಗಂಡ, ಅಂತವನಿರಬೇಕು. ಅಂದವ. ಅಂತವನಿರಬೇಕು
ನನ್ನ ಗಂಡ ಅಂತವನಿರಬೇಕು ಚೆಲುವ ಚೆನ್ನಿಗನಿರಬೇಕು ಹಾಗೆ ಆಗ್ಬಹುದಾ? ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪದು ಕೊನೆ ಕನಕ ಮುಂಜಾನೆ ಬೇಗದಿ ಏಳುತ್ತ ಅಡುಗೆಯ ಸಿದ್ಧಗೊಳಿಸುವೆನು ಮುಂಜಾನೆ ಬೇಗದಿ ಏಳುತ್ತ ಅಡುಗೆಯ ಸಿದ್ಧಗೊಳಿಸುವೆನು ಅಡುಗೆಯ ಸಿದ್ಧಗೊಳಿಸುವೆನು ಅಡುಗೆಯ ಸಿದ್ಧಗೊಳಿಸುವೆನು ಉಪ್ಪು ಹಾಕಿ ಉಪ್ಪು ಹಾಕಿ ಉಪ್ಪಾಕಿಲ್ವಾ? ಸಂಜೆಗೆ ಪಾತ್ರೆಗಳೆಲ್ಲವ ತಿಕ್ಕಿ ತೊಳೆಯುವೆನು ಸಂಜೆಗೆ ಪಾತ್ರೆಗಳೆಲ್ಲವ ನಾನು ತಿಕ್ಕಿ ತೊಳೆಯುವೆನು ಬೂದಿ ಹತ್ತಿ ತಿಕ್ಕಿ ತೊಳೆಯುವೆನು ಬೂದಿ ಹತ್ತಿ ನಾನಂತೂ ಹೊತ್ತಿ ನಿಮ್ಗೆ ತಲುಪಿಸಿ ತಿಕ್ಕಿ ತೊಳೆಯುವೆನು ಕಸ ಗುಡಿಸುವೆನೋ ಒಳಗಡೆ ಕಸ ಗುಡಿಸುವೆನು ಕಸ ಗುಡಿಸುವೆನೋ ಒಳಗಡೆ ಕಸ ಗುಡಿಸುವೆನು ಹೊರಗಡೆ ಕಸ ಗುಡಿಸುವೆನು ಹೊರಗಡೆ ಕಸ ಗುಡಿಸುವೆನು ಹೊರಗಡೆ ಕಸ ಓಯ್. ನೀವೆಂತ ನಗರ ಪಾಲಿಕೆಯಲ್ಲಿ ನಾನು ಹೇಳಿದ್ದು ಎಂತ ಅದು ಹೊರಗಡೆ ಕಸ ಗುಡಿಸೋದಲ್ರ? ಹೊರಗಂತ ಹೇಳಿದ್ರೆ ಬೀದಿದಲ್ಲ ಹಾ ಮನೆ ಅಂಗಳ ಗುಡಿಸ್ಬೇಕಂತ ಹೇಳಿ ಆಗ ಹೊರಗಡೆ ಕಸ ಗುಡಿಸುವೆನು ನಿನ್ನ ಬಟ್ಟೆ ತೊಳೆಯುವೆನು ನಿನ್ನ ಬಟ್ಟೆ ತೊಳೆಯುವೆನು ನಿನ್ನ ಬಟ್ಟೆ ತೊಳೆಯುವೆನು ಬಟ್ಟೆ ತೊಳೆಯುವೆನು ನಿನ್ನ ಕಾಲು ತುಳಿದು ನಗರ ಚಿಕ್ಕಿಲ್ಲ ಕಾಲ ಅದೆಲ್ಲ ಬೇಡ. ತಿಂಗಳಲ್ಲಿ 3 ದಿವಸ ನೀವು ಮಾಡ್ತೀರಿ, ಅದೆಲ್ಲ ಬೇಡ. ಎಲ್ಲ ಬಲ್ಲ ಅಜ್ಜಂತ್ರ ಬರೀ ಅಂದ್ರೆ ಹೋಗ್ತಿದ್ದೆ. ಕಾಲು ತುಳಿದು ನಿನ್ನ ಸೇವೆ ಮಾಡುವೆನು ನಿನ್ನ ಸೇವೆ ಮಾಡುವೆನು ಇದಕ್ಕೂ ಒಪ್ಪಿದ ಮೇಲೆ ಕನಕ ಒಪ್ಪಿದ ಮೇಲೆ ಕನಕ ಬನ್ನಿ ಇಲ್ಲಿ. ನೀವು ಇಷ್ಟೆಲ್ಲ ಅಳುವುದಾದ್ರೆ ಬೇಡ, ನಾನು ಬೇರೆ ಹುಡುಗನ ನೋಡಿ ಮದುವೆ ಆಗ್ತೇನೆ. ಒಪ್ಪಿದ ಮೇಲೆ ಮುಂಜಾನೆ ಬೇಗ ತನಕ